ರಾಜ್ಯದಲ್ಲಿ ಬಾಣಂತಿಯರ ಸರಣಿ ಸಾವಿಗೆ ಸಂಬಂಧಪಟ್ಟಂತೆ ವಿಸ್ತೃತ ವರದಿಯನ್ನು ನಾವು ಮಾಡಿದ್ವಿ. ಅದಾದ ನಂತರ ಸರ್ಕಾರ ಎಚ್ಚೆತ್ತುಕೊಳ್ಳುವಂತಹ ವಿಚಾರದಲ್ಲಿ ಕೆಲ ತುರ್ತು ಸಭೆಗಳನ್ನ ಮಾಡ್ತು. ಎಲ್ಲವೂ ಸರಿಯಾಯಿತು ಅಂತ ಅಂದ್ಕೊಳ್ಳುವಾಗಲೇ ನಿನ್ನೆ ರಾತ್ರಿ ಒಂದು ಆಘಾತಕಾರಿ ವಿಚಾರ ಗೊತ್ತಾಯಿತು. ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವಿನ ಪ್ರಕರಣ ಮುಂದುವರಿತಾ ಇದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಾಣಂತಿಯರ ಸರಣಿ ಸಾವಿಗೆ ಬಳ್ಳಾರಿಯ ಜನ ಬೆಚ್ಚಿ ಬಿದ್ದಿದ್ದಾರೆ. 20 ದಿನಗಳ ಅಂತರದಲ್ಲಿ ಜಿಲ್ಲಾಸ್ಪತ್ರೆ ಮತ್ತು ಬಿಮ್ಸ್ನಲ್ಲಿ 6 ಬಾಣಂತಿಯರ ಸಾವಾಗುತ್ತೆ ಅಂದ್ರೆ ಏನರ್ಥ? ಜಿಲ್ಲಾಸ್ಪತ್ರೆಯಲ್ಲಿ ಸಿಸೇರಿಯನ್ ಬಳಿಕ ಮೃತಪಟ್ಟಂತಹ ಬಾಣಂತಿಯರ ಸಂಖ್ಯೆ 5ಕ್ಕೆ ಏರಿಕೆಯಾಗಿದೆ. ಚಿಕಿತ್ಸೆ ಪಡೆಯೋದಕ್ಕೇನೆ ಗರ್ಭಿಣಿ ಹಾಗೂ ಬಾಣಂತಿಯರು ಇಲ್ಲಿ ಹಿಂದೇಟು ಹಾಕ್ತಾ ಇದ್ದಾರೆ. ಬಾಣಂತಿಯರ ಸಾವಿಗೆ IV ದ್ರಾವಣ ಗ್ಲೂಕೋಸ್ ಕಾರಣವಾಯಿತು ಅನ್ನುವಂತಹ ವಿಚಾರ ಸದ್ಯಕ್ಕೆ ಬಹಳ ಚಾಲ್ತಿಯಲ್ಲಿದೆ, ಚರ್ಚೆಯಲ್ಲಿದೆ. ನಿನ್ನೆ ರಾತ್ರಿ ಕೂಡ ಇಂಥದ್ದೇ ಇನ್ಸಿಡೆಂಟ್ ಆಗಿರೋದು ನೋಡ್ತಾ ಇದ್ರೆ ಕಳಪೆ ಗುಣಮಟ್ಟದ ಔಷಧಿಗಳನ್ನ ಕೊಟ್ಟು ಅಮಾಯಕ ಹೆಣ್ಣು ಮಕ್ಕಳ ಜೊತೆ ಯಾಕೆ ಚೆಲ್ಲಾಟ ಆಡ್ತಿದ್ದೀರಾ ಅಂತ ಅನಿಸ್ತಾ ಇದೆ. ಕುಟುಂಬದಲ್ಲಿ ನೋಡಿ ಶೋಕ ಯಾವ ರೀತಿ ಇದೆ ಅಂತ. ಸಂಭ್ರಮ ಪಟ್ಟು ಕೆಲ ಕ್ಷಣಗಳಲ್ಲಿ ಈ ರೀತಿ ಶೋಕಕ್ಕೆ ತಳ್ಳುತ್ತಾರೆ ಅಂದ್ರೆ ಅಧಿಕಾರಿಗಳು ಏನರ್ಥ? ಮತ್ ಮೊನ್ನೆ ಎಲ್ಲ ಸಭೆ ಮಾಡಿದ್ದು ಯಾವ ಪುರುಷಾರ್ಥಕ್ಕೆ ಹಂಗಾದ್ರೆ? ಮತ್ತೆ ಇದನ್ನೆಲ್ಲ ನೋಡಿದಂತಹ ಬಾಣಂತಿರು ಉಳಿದಂತವರು ಚಿಕಿತ್ಸೆ ತಗೊಳಕ್ ಬರ್ತಾರಾ? ಯಾರಾದ್ರೂ ತಗೊಳಕ್ ಬರ್ತಾರ? ನಮ್ಮನೇಲಿ ಯಾರಾದ್ರೂ ಹೋಗ್ತಾರ ಅಲ್ಲಿಗೆ? ಆ ರಿಂಗರ್ ಲ್ಯಾಕ್ಟೇಟ್ ಇದು ಕಳಿಸಿದ್ರಲ್ಲ, ರಿಪೋರ್ಟ್ ಬಂತು ಮತ್ತು ಅದರಲ್ಲಿ ಪ್ರಾಥಮಿಕವಾಗಿ ಕಳಪೆ ಇತ್ತು. ಮತ್ತು ಲಾಸ್ಟ್ ಕೋಲ್ಕತ್ತಾದಲ್ಲೂ ಕೂಡ ಅದನ್ನ ಬ್ಯಾನ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ರಂತೆ. ಅಲ್ಲಿಂದ ಮತ್ತೆ ಯಾವುದೋ ಒಂದು ರಿಪೋರ್ಟ್ ಅನ್ನು ತರಿಸ್ಕೊಂಡು ಇಲ್ಲಿ ಬಿಟ್ಟು ಕಳಿಸಿದ್ರು. ಅದೇ ಇಲ್ಲಿ ರಿಪೋರ್ಟೇ ಇಲ್ಲಿ ನೆಗೆಟಿವ್ ಬರುತ್ತೆ, ಸ್ಟೇಟ್ ರಿಪೋರ್ಟ್, ಸೆಂಟ್ರಲ್ ರಿಪೋರ್ಟ್ ಪಾಸಿಟಿವ್ ಬರುತ್ತೆ ಅಂತ. ಏನಪ್ಪ ಏನು? ಆಮೇಲೆ ಇದೆಲ್ಲ ಇಷ್ಟು ಸುದೀರ್ಘವಾಗಿ ತಗೊಳ್ತಕ್ಕಂಥ ಪ್ರೋಸೆಸ್ ಆಗಿರಬಾರ್ದು. ಎವ್ರಿ ಡೇ ಇಸ್ ಇಂಪಾರ್ಟೆಂಟ್. ನೋಡಿ, ಇನ್ನೊಂದು ಸಾವಾಯ್ತು ಇವಾಗ. ಇದಕ್ಕೆ ಈ ಸಾವಿಗೆ ಯಾರು ಕಾರಣ? ಹಾಗಾದರೆ ಯಾಕಿಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಆಮೇಲೆ ಹೋಗಿ ಬಂದು ಬಳ್ಳಾರಿನಲ್ಲೇ ಯಾಕೆ ಅಂತ? ಬೇರೆ ಜಿಲ್ಲಾಸ್ಪತ್ರೆಗಳಲ್ಲೆಲ್ಲ ಕರೆಕ್ಟಾಗೇ ಇದೆ. ಅಲ್ಲಿ ನೋಡಿದ್ರೆ ಅವರು ರಾಜೀವ್ ಗಾಂಧಿ ಆರೋಗ್ಯ BB ಅವ್ರದ್ದೊಂದು ಟೀಮ್ ಬಂದ್ಬಿಟ್ಟು ವೈದ್ಯರು ನಿರ್ಲಕ್ಷ್ಯ ಮಾಡಿಲ್ಲ, ನರ್ಸ್ಗಳು ನಿರ್ಲಕ್ಷ್ಯ ಮಾಡಿಲ್ಲ ಅಂತ ಸರ್ಕಾರದ ಫೇವರ್ ಆಗಿ ರಿಪೋರ್ಟ್ ಕೊಟ್ಬಿಟ್ಟು ಹೋಗ್ತಾರೆ. ಹಾಗಾದರೆ ಹೆಂಗೆ ಸಾವಾಗ್ತಾ ಇದೆ ಅಂತ ಯಾರು ಹೇಳ್ತಾ ಇಲ್ವಲ್ಲ? ಅದೇನೋ ಮಧ್ಯದಲ್ಲಿ ಏನೋ ಅಂತ ಅಂದ್ಬಿಟ್ರು, ಮಂಗನ ಕಾಯಿಲೆ ಇತ್ತು, ಅದಿತ್ತು, ಇದಿತ್ತು ಅಂತ ಅಂದ್ಬಿಟ್ಟು, ಇಲಿ ಜ್ವರ ಇತ್ತು, ಆಯ್ತಾ? ಆಮೇಲೆ ಇನ್ನೊಂದೇನೋ ಕೋಮಾರ್ಬಿಡ್ ಇದ್ರು ಎಲ್ಲರೂ ಅಂತ ಹೇಳ್ತಾರೆ. ಕೋಮಾರ್ಬಿಡ್ ಇದ್ದರೆ ಸೋ ವಾಟ್? BP ಇರೋರಿಗೆ ಮಕ್ಕಳಾಗಲ್ವಾ? ಶುಗರ್ ಇರೋರ್ಗೆ ಮಕ್ಕಳಾಗಲ್ವಾ? ಥೈರಾಯ್ಡ್ ಇರೋರ್ಗೆ ಮಕ್ಕಳಾಗಲ್ವಾ? ಆಗುತ್ತೆ. ಈ ಥರ ಎಲ್ಲ ನೀವು ಕಳ್ಳಂಗೊಂದು ಪಿಳ್ಳೆನೆವ ಅಂತಾರಲ್ಲ, ಆ ಥರ ಬರೀ ಪಿಳ್ಳೆನೆವಗಳನ್ನ ಹೇಳ್ಕೊಂಡು ದಿನನಿತ್ಯ ಸಾವುಗಳಾಗ್ತಾ ಇದ್ರೆ ಯಾರು ಜವಾಬ್ದಾರಿ? ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಅಮರೇಶ್. ತುರ್ತು ಕ್ರಮಗಳನ್ನ ಕೈಗೊಳ್ತೀವಿ, ಆಗಿರುವಂತಹ ತಪ್ಪನ್ನು ಸರಿಪಡಿಸ್ತೀವಿ ಅಂತೆಲ್ಲ ಹೇಳಿದವರು ಎಲ್ಲಿ ಹೋದ್ರು? ಈಗ ಈ ಸಾವಿಗೆ ಯಾರು ಹೊಣೆಗಾರರು? ಹಾಗಾದ್ರೆ ಇನ್ನು ಎಷ್ಟು ಸಾವಾಗಬೇಕು ಹಾಗಾದ್ರೆ ಇಲ್ಲಿ ಶಾಶ್ವತ ಪರಿಹಾರ ಕಂಡುಕೊಳ್ಳೋದಕ್ಕೆ ಅಂತ? ಖಂಡಿತ ಮಮತಾ, ಈ ರೀತಿಯ ಪ್ರಶ್ನೆ ಸಹಜವಾಗಿ ಹುಟ್ಟುಕೊಳ್ಳುತ್ತೆ. ನವೆಂಬರ್ 10ನೇ ತಾರೀಕಿನಂದು ಬಳ್ಳಾರಿಯ ಜಿಲ್ಲಾಸ್ಪತ್ರೆಯಲ್ಲಿ 9 ಬಾಣಂತಿಯರಿಗೆ ಒಂದೇ ದಿನ ಸಿಜರೇನ್ ಮಾಡಲಾಗಿತ್ತು. ಅವರಿಗೆ IV ದ್ರಾವಣದ ಗ್ಲುಕೋಸ್ ಅನ್ನು ಸಹಿತ ಹಾಕಲಾಗಿತ್ತು. ಆ ಸಂದರ್ಭದಲ್ಲಿ ಗ್ಲುಕೋಸ್ ಹಾಕಿದಂತ 2 ಗಂಟೆಗಳಲ್ಲಿ ಆ 9 ಜನ ಬಾಣಂತಿಯರ ಆರೋಗ್ಯದಲ್ಲಿ ಸಾಕಷ್ಟು ಏರ್ಪರಾಗಿತ್ತು. ಒಂದಿಷ್ಟು ಲಿವರ್ಗಳು ಡ್ಯಾಮೇಜ್ ಆಗಿದ್ರೆ, ಇನ್ನೊಂದಿಷ್ಟು ಜನರ ಕಿಡ್ನಿಗಳು ಕೂಡ ಫೇಲ್ ಆಗಿತ್ತು. ಹೀಗಾಗಿ ಅದೇ ದಿನ ಅಂದ್ರೆ 12ನೇ ತಾರೀಕಿಗೆ ನಂದಿನಿ ಮತ್ತು ಲಲಿತಾ ಅನ್ನುವಂತ 2 ಬಾಣಂತಿಯರು ಜಿಲ್ಲಾಸ್ಪತ್ರೆಯಲ್ಲಿ ಮೃತಪಟ್ಟಿದ್ರು. ಅದಾದ್ಮೇಲೆ ಬಳ್ಳಾರಿ ಜಿಲ್ಲಾಸ್ಪತ್ರೆ ವೈದ್ಯರು ಸಾಕಷ್ಟು ಪರದಾಡಿದ್ರು, ಆತಂಕಕ್ಕೂ ಕೂಡ ಒಳಗಾಗಿದ್ರು. ಏಕೈಕ ಈ ರೀತಿ 2 ಸಾವುಗಳಾಗಿರೋದ್ರಿಂದ ಉಳಿದಂತೆ 7 ಜನ ಬಾಣಂತಿಯರನ್ನ ಇಮಿಡಿಯೇಟ್ಲಿ ಆಗಿ ಬಳ್ಳಾರಿ ಬಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು. ಅಲ್ಲಿನೂ ಸಹಿತ ಚಿಕಿತ್ಸೆ ಪಡಿತಾ ಇದ್ದಂಥವ್ರ ಪೈಕಿ 3 ಜನ ಬಾಣಂತರು ಇದೀಗ ಮೃತಪಟ್ಟಿರುವಂತದ್ದು. ರೋಜಾ, ಮುಸ್ಕಾನ್ ಬಳಿಕ ಈಗ ಸುಮಯ್ಯ. ಅಂದ್ರೆ ಒಟ್ಟು ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಒಂದೇ ದಿನ ಸಿಜೇರಿಯನ್ ಆಗಿದ್ದಂತ 9 ಬಾಣಂತಿಯರ ಪೈಕಿ ಇದೀಗ 5 ಜನ ಉಸಿರು ಚೆಲ್ಲಿದ್ದಾರೆ. ಇದೆಲ್ಲದಕ್ಕೂ ಕೂಡ ಪ್ರಮುಖ ಕಾರಣ ಅಂದ್ರೆ IV ದ್ರಾವಣ. ಅಂದ್ರೆ ಇದು ಬಾಂಗ್ಲಾ ಮೂಲದ ಮೆಡಿಸಿನ್ ಕಂಪನಿ ಸಪ್ಲೈ ಮಾಡ್ತಾ ಇತ್ತು. ಇದು ಈ ಹಿಂದೆ ಕೂಡ ತುಮಕೂರು ಜಿಲ್ಲೆಗಳಲ್ಲಿ ಇದೇ ರೀತಿಯ ಅವಘಡ ಆಗಿತ್ತು. ಅಲ್ಲಿಯೂ ಕೂಡ 5-6 ಬಾಣಂತಿಯರು ಅಂದ್ರೆ ಆಪರೇಷನ್ ನಂತರದಲ್ಲಿ ಮೃತಪಟ್ಟಿದ್ರು. ಆಗ್ಲೂ ಸಹಿತ ಇದನ್ನ ಕಪ್ಪು ಪಟ್ಟಿಗೆ ಸೇರಿಸಿದ್ರು ಅನ್ನುವಂತ ಮಾಹಿತಿ ಇತ್ತು. ಆದ್ರೆ ಅದಾದ್ಮೇಲೂ ಸಹಿತ ಯಥಾವತ್ತಾಗಿ ಮತ್ತೆ ಇದೀಗ ಅದೇ IV ದ್ರಾವಣವನ್ನ ಅಂದ್ರೆ ರಾಜ್ಯದ ಎಲ್ಲಾ ಜಿಲ್ಲಾಸ್ಪತ್ರೆಗಳಿಗೂ ಸಹಿತ ಸರ್ಕಾರಿ ಆಸ್ಪತ್ರೆಗಳಲ್ಲೆಲ್ಲೂ ಸಹಿತ ಅದನ್ನ ಸಪ್ಲೈ ಮಾಡಿದ್ರು. ಅದನ್ನ ಯಾವುದೋ ಒಂದು ಬ್ಯಾಚ್ ನಲ್ಲಿ ಹೆಚ್ಚು ಕಡಿಮೆ ಆಗಿದೆ ಅಂತ ಕಾಣಿಸುತ್ತೆ. ಇದೇ ಕಾರಣಕ್ಕೋಸ್ಕರ IV ದ್ರಾವಣವನ್ನ ಹಾಕಿದ ನಂತರದಲ್ಲಿ ಬಳ್ಳಾರಿಗೆ 9 ಗರ್ಭಿಣಿಯರ ಅಂದ್ರೆ ಬಾಣಂತಿಯರ ಆರೋಗ್ಯದಲ್ಲಿ ಏರ್ಪರಾಗಿತ್ತು. ಹೀಗಾಗಿ 5 ಜನ ಬಾಣಂತಿಯರು ಮೃತಪಟ್ಟಿದ್ದಾರೆ. ಸರ್ಕಾರ ಕಳೆದ ವಾರವಷ್ಟೇ ಸಭೆಯನ್ನು ಮಾಡಿತ್ತು. CM ನೇತೃತ್ವದಲ್ಲಿ ಸಭೆಯನ್ನು ಮಾಡಿ ಬಳ್ಳಾರಿ ಜಿಲ್ಲೆಯ ಜಿಲ್ಲಾಸ್ಪತ್ರೆಯ ಸರ್ಜನ್ ಜೊತೆಗೆ DHO ಮತ್ತು ಬಿಮ್ಸ್ ಆಸ್ಪತ್ರೆಯ ಡೈರೆಕ್ಟರ್ ಎಲ್ಲರನ್ನೂ ಸೇರ್ಕೊಂಡು ಒಂದು ಸಭೆಯನ್ನು ಮಾಡಿದ್ರು. ಅಲ್ಲಿಯೂ ಕೂಡ ಸಾಕಷ್ಟು ಚರ್ಚೆಗಳನ್ನ ಮಾಡಿದ್ರು. ಆದ್ರೆ ಚರ್ಚೆ ಆದ ನಂತರದಲ್ಲಿಯೂ ಸಹಿತ ಇದೀಗ ಮತ್ತೆ ಸುಮಯ್ಯ ಅನ್ನುವಂತ ಬಾಣಂತಿ ಅಂದ್ರೆ ಬಾಣಂತಿಯನಿದ್ರು ಅವರು ಕೂಡ ಮೃತಪಟ್ಟಿದ್ದಾರೆ. ದುರದೃಷ್ಟ. ಈಗ ಆ ಎಲ್ಲಾ ಬಾಣಂತಿಯರ ನವಜಾತ ಶಿಶುಗಳೆಲ್ಲರೂ ಕೂಡ ಸುರಕ್ಷಿತ
ಜೀವಂತವಾಗಿದ್ದಾರೆ, ಆದ್ರೆ ತಾಯಿಯ ಪ್ರೀತಿಯನ್ನ ಕಳೆದುಕೊಂಡಿದ್ರೆ. ಹೀಗಾಗಿ ಇದೆಲ್ಲದಕ್ಕೂ ಕೂಡ ಸರ್ಕಾರ ನೇರ ಹೊಣೆ, ಜಿಲ್ಲಾಸ್ಪತ್ರೆ ನೇರ ಹೊಣೆ. ಹೀಗಾಗಿ ಈ ಸಾವಿಗೆ ನ್ಯಾಯ ಸಿಗಬೇಕು. ಅದ್ರ ಜೊತೆಗೆ ಇದೇ ಕಾರಣಕ್ಕೋಸ್ಕರ ಬಳ್ಳಾರಿಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೆರಿಗೆ ಮಾಡಿಸಿಕೊಳ್ಳೋದಕ್ಕೆ ಜಿಲ್ಲೆಯಿಂದ ಯಾರು ಕೂಡ ಬರ್ತಿಲ್ಲ, ಸಾಕಷ್ಟು ಇಳಿಮುಖವಾಗಿದೆ. ಒಂದ್ ರೀತಿಯಿಂದ ಗರ್ಭಿಣಿಯರು ಇಲ್ಲಿ ಬಂದು ಹೆರಿಗೆ ಮಾಡಿಸ್ಕೊಳ್ಳೋದಕ್ಕೂ ಕೂಡ ಭಯ ಪಡಬೇಕಾದಂತ ಪರಿಸ್ಥಿತಿ ಇದೀಗ ಈ ಸಾವುಗಳಿಂದ ನಿರ್ಮಾಣವಾಗಿದೆ. ಅರವಿಂದ್, ರೈಟ್.